ಮಹಾಶಿವರಾತ್ರಿಯ ಹಬ್ಬದೊಂದಿಗೆ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲೊಂದು ಈ ಶಿವರಾತ್ರಿ. ಈ ಶಿವರಾತ್ರಿಯಲ್ಲಿ ಪೌರಾಣಿಕ ಕಥೆಗಳು ಕೂಡ ಇದೆ, ವೈಜ್ಞಾನಿಕ ಕಾರಣಗಳು ಕೂಡ ತುಂಬ ಇವೆ. ಅದರ ಬಗ್ಗೆ ಮಾಹಿತಿ ಕೂಡ ಹೇಳ್ತಾ ಹೋಗ್ತೀನಿ. ಜೊತೆಗೆ ನಮ್ಮ ಮನೆಯ ಒಂದು ಆಚರಣೆ ಕೂಡ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ನಾನು ಈ ವ್ಲಾಗ್ನ ರಾತ್ರಿಯಿಂದ ಅಂದರೆ ನಮ್ಮ ಒಂದು ಫಲಹಾರದಿಂದಲೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಾವು ಈ ರೀತಿ ಹಣ್ಣುಗಳನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಈ ರೀತಿ ಜೇನುತುಪ್ಪ ಮತ್ತು ಸಕ್ಕರೆ ಹಾಕ್ಕೊಂಡು ಫಲಹಾರವನ್ನು ಸೇವಿಸ್ತೀವಿ. ಇನ್ನು ಕೆಲವರು ಹಾಗೆ ಕೂಡ ಕಟ್ ಮಾಡಿಕೊಂಡು ತಿಂತಾರೆ. ಅವರವರ ಮನೆಯಲ್ಲಿ ಮೊದಲಿಂದ ಏನು ಆಚರಣೆಯಲ್ಲಿದೆಯೋ ಹಾಗೆ ಮಾಡ್ತಾರೆ. ರಾತ್ರಿ ಉಪಹಾರ ಮತ್ತು ಫಲಹಾರದ ನಂತರ ನಾವು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ರಂಗೋಲಿಯಿಂದ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ರಂಗೋಲಿ ವಿಡಿಯೋನ ನೋಡ್ಕೊಂಬನ್ನಿ. ಮಹಾಶಿವರಾತ್ರಿಯ ವೈಜ್ಞಾನಿಕ ಕಾರಣವನ್ನು ಮೊದಲು ತಿಳಿಸ್ತೀನಿ. ಸೂರ್ಯ ಮತ್ತು ಚಂದ್ರರ ಚಲನೆಯಿಂದಾಗುವ ಎಲ್ಲ ಕಾಲ ಮತ್ತು ವ್ಯತ್ಯಾಸಕ್ಕೆ ನಮ್ಮ ದೇಹ ಹೊಂದಿಕೊಳ್ಳಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈ ಹಬ್ಬದ ಆಚರಣೆ ಬಹುಮುಖ್ಯ. ಈ ಸಮಯದಲ್ಲಿ ಚಳಿಗಾಲವು ಮುಗಿದು ಬೇಸಿಗೆ ಕಾಲ ಕೂಡ ಪ್ರಾರಂಭವಾಗುತ್ತೆ. ಅಂದರೆ ಇಂದು ಕೃಷ್ಣ ಪಕ್ಷದ ಕೊನೆಯ ದಿನವಾಗಿರುತ್ತೆ. ಈ ದಿನದಲ್ಲಿ ಸೂರ್ಯನ ಶಾಖ ಕೂಡ ಕಡಿಮೆಯಾಗಿರುತ್ತೆ ಮತ್ತು ಚಂದ್ರನ ಪ್ರಕಾಶವು ಕ್ಷೀಣಿಸುತ್ತೆ. ನಮ್ಮ ಪೂರ್ವಜರು ಇದನ್ನೆಲ್ಲ ಅರಿತೇ ಹಬ್ಬ ಹರಿದಿನಗಳನ್ನು ಆಚರಿಸುತ್ತಾರೆ. ಈ ವ್ಯತ್ಯಾಸದ ಸಮಯದಲ್ಲಿ ನಮ್ಮ ದೇಹದಲ್ಲಿ ಬಹಳಷ್ಟು ಬದಲಾವಣೆಗಳು ಕೂಡ ಆಗುತ್ತೆ. ಈ ಕಾಲ ವ್ಯತ್ಯಾಸದ ಸಮಯದಲ್ಲಿ ನಮ್ಮಲ್ಲಿ ಉಸಿರಾಟದ ತೊಂದರೆ ಅಂದರೆ ನೆಗಡಿ, ಕೆಮ್ಮು, ಶೀತ ಮತ್ತಿತರ ಬರುವುದು. ಈ ದಿನದಿಂದ ನಾವು ಮಾಡುವ ಶಿವಲಿಂಗ ಪೂಜೆ, ಉಪವಾಸಗಳು ನಮಗೆ ತುಂಬ ಉಪಯುಕ್ತ ಎಂದು ಇಂದು ಶಿವಲಿಂಗಕ್ಕೆ ನೀರಿನ ಅಭಿಷೇಕ ಮತ್ತು ಬಿಲ್ವಪತ್ರೆಯ ಪೂಜೆ. ಬಿಲ್ವಪತ್ರೆಯಲ್ಲಿ ಉಸಿರಾಟದ ತೊಂದರೆ ನಿವಾರಿಸುವ ಗುಣವಿದೆ. ಬಿಲ್ವವನ್ನು ಲಿಂಗದ ಮೇಲೆ ಹಾಕುವಾಗ ಅದರ ವಾಸನೆ ನಮ್ಮ ದೇಹದ ಒಳಗೆ ಹೋಗುವುದು. ಬಿಲ್ವದ ಎಲೆ ಹೃದಯವನ್ನು ಹೋಲುತ್ತೆ ಮತ್ತು ಲಿಂಗ ಪರಮಾತ್ಮನ ಅಥವಾ ಸೃಷ್ಟಿಯ ಪ್ರತೀಕ. ಆದ್ದರಿಂದ ಇವೆರಡರ ಜೊತೆಗೂಡಿ ಆತ್ಮ ಪರಮಾತ್ಮಗಳ ಮಿಲನ. ಇನ್ನು ರಾತ್ರಿಯು ಅಜ್ಞಾನದ ಸಂಕೇತ ಮತ್ತು ಆ ವೇಳೆಯಲ್ಲಿ ನಿದ್ರೆ ಮಾಡದೆ ಎಚ್ಚರವಾಗಿರಬೇಕು. ತಿಳುವಳಿಕೆ ಕಡೆಗೆ ಹೋಗುವ ಒಂದು ಸಂಕೇತ. ಹೀಗೆ ಶಿವರಾತ್ರಿಯ ರಾತ್ರಿ ಜಾಗರಣೆ ಮಾಡುವುದು ಮೋಕ್ಷದ ಕಡೆಗೆ ಹೋಗುವುದು ಎಂದು ಅರ್ಥ. ಇನ್ನು ಉಪವಾಸ ಮಾಡುವುದು ಎಂದರೆ ದೇವರಿಗೆ ಹತ್ತಿರವಾಗುವುದು, ದೇವರ ಬಗ್ಗೆ ಚಿಂತಿಸುತ್ತಿರುವುದು ಎಂದು ಅರ್ಥ. ಆತನ ಧ್ಯಾನದಲ್ಲಿ ಇರುವಾಗ ಊಟ ತಿಂಡಿಯ ಕಡೆ ಗಮನ ಕೂಡ ಹೋಗೋದಿಲ್ಲ. ಇನ್ನು ಜಾಗರಣೆ ಎಂದರೆ ಜಾಗೃತವಾಗಿರುವುದು ಎಂದು ಅರ್ಥ. ರಾತ್ರಿಯಲ್ಲಿ ಜಾಗರಣೆ ಮಾಡುವುದರ ಅರ್ಥ, ರಾತ್ರಿ ಎನ್ನುವುದು ತಮೋಗುಣದ ಪ್ರತೀಕ. ಆಲಸ್ಯ, ನಿದ್ರೆ, ಅಹಂಕಾರ, ಅಜ್ಞಾನಗಳ ದ್ಯೋತಕ ನಿಶೆ. ಆ ಸಮಯದಲ್ಲಿ ಜಾಗೃತವಾಗಿರಬೇಕು. ಜಾಗೃತವಾಗಿರುವುದಕ್ಕೆ ನಮಗೆ ಸಹಾಯ ಮಾಡುವ ದೇವರನ್ನು ಸ್ಮರಿಸುತ್ತಾ
ಈ ತಮೋ ಗುಣಗಳಿಂದ ಜಾಗೃತವಾಗಿರಬೇಕು ಎನ್ನುವುದರ ಪ್ರತೀಕವೇ ಈ ಮಹಾಶಿವರಾತ್ರಿಯ ಜಾಗರಣೆ. ಹಿಂದೂಗಳ ಒಂದು ಪ್ರಮುಖ ಹಬ್ಬಗಳಲ್ಲೊಂದಾದ ಶಿವರಾತ್ರಿ ಹಬ್ಬವನ್ನು ಈ ಮಾಘ ಮಾಸದ ಚತುರ್ದಶಿ ಎಂದು ಆಚರಿಸಲಾಗುತ್ತೆ. ಸಾಮಾನ್ಯವಾಗಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಶಿವರಾತ್ರಿ ಹಬ್ಬ ಕೂಡ ಬರುತ್ತೆ. ಇಡೀ ದಿನ ಉಪವಾಸ ಜಾಗರಣೆಗಳನ್ನು ಮಾಡಿ ಶಿವ ಪೂಜೆಯನ್ನು ಮಾಡುವ ಮೂಲಕ ಆಚರಿಸಲಾಗುತ್ತೆ. ಇದರ ಮುಂದಿನ ದಿನ ಅಂದರೆ ನಾವೇನು ಶಿವರಾತ್ರಿ ಜಾಗರಣೆ ಮಾಡ್ತೀವಲ್ಲ, ಮರುದಿನ ಬೆಳಗ್ಗೆ ಮನೆಯಲ್ಲಿ ಸಿಹಿ ತಿನಿಸುಗಳನ್ನು ಮಾಡಿಕೊಂಡು ಸಂಭ್ರಮಿಸುವ ಒಂದು ಹಬ್ಬ. ತಂಬಿಟ್ಟು ಈ ಹಬ್ಬದ ಪ್ರಮುಖ ತಿನಿಸು ಅಂತ ಹೇಳ್ಬೋದು. ಹಬ್ಬದಲ್ಲಿ ಅವರವರ ಒಂದು ಮನೆಯ ಪದ್ಧತಿ ಪ್ರಕಾರ ಅವರ ಮನೆಯ ವಿಶೇಷವಾದ ಭೋಜನಗಳನ್ನು ಕೂಡ ಮಾಡ್ತಾರೆ. ನಾನು ಕೂಡ ಈಗ ಎಳ್ನೀರನ್ನು ಅಭಿಷೇಕಕ್ಕೆ ಸಿದ್ಧತೆಗಳನ್ನು ಮಾಡ್ತಾಯಿದ್ದೀವಿ. ಜೇನುತುಪ್ಪ, ಎಳ್ನೀರು ಮತ್ತು ಹಾಲು, ಮೊಸರು, ದ್ರಾಕ್ಷಿ, ಗೋಡಂಬಿ ಮತ್ತು ಹಸುವಿನ ತುಪ್ಪಗಳನ್ನು ಸಿದ್ಧತೆ ಮಾಡಿಕೊಂಡು ಇನ್ನು ಹಣ್ಣುಗಳನ್ನೆಲ್ಲ ಜೋಡಿಸ್ಕೊಂಡು ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕು. ಇದರ ಜೊತೆಗೆ ಪತ್ರೆ, ಪುಷ್ಪಗಳನ್ನು ಕೂಡ ಎಲ್ಲ ಜೋಡಿಸ್ಕೋಬೇಕು. ನಾವು ಈ ಹಬ್ಬದ ಆಚರಣೆಗಳಲ್ಲಿ ಮನೆಗಳಲ್ಲಿ ದೇವರ ಪೂಜೆ ಮತ್ತು ಇಷ್ಟಲಿಂಗಕ್ಕೆ ಅಭಿಷೇಕವನ್ನು ಮಾಡ್ತೀವಿ. ಇನ್ನು ದೇವಸ್ಥಾನಗಳಲ್ಲಿ ಕೂಡ ಅಭಿಷೇಕ ನಡೆಯುತ್ತೆ. ಈ ಮಹಾಶಿವರಾತ್ರಿಯ ಹಬ್ಬದ ಬಗ್ಗೆ ಹಲವಾರು ಪೌರಾಣಿಕ ಕಥೆಗಳು ಕೂಡ ಇವೆ. ಶಿವರಾತ್ರಿಯ ದಿನ ರಾತ್ರಿ ಪೂಜೆ ವಿಶೇಷ. ಸಾಮಾನ್ಯವಾಗಿ ಎಲ್ಲ ಹಬ್ಬಗಳಲ್ಲಿಯೂ ದೇವರಿಗೆ ಹಗಲು ಪೂಜೆ ಕೂಡ ನಡೆಯುತ್ತೆ. ಆದರೆ ಶಿವರಾತ್ರಿ ಮಾತ್ರ ರಾತ್ರಿಯ ಹೊತ್ತು ಪೂಜೆ, ಭಜನೆ ನಡೆಸುವ ಒಂದು ವಿಶೇಷ ಆಚರಣೆ. ರಾತ್ರಿ ಎಂದರೆ ಕತ್ತಲು, ಕತ್ತಲು ಎಂದರೆ ಅಜ್ಞಾನ, ಅಜ್ಞಾನವನ್ನು ಕಳೆದು ಸುಜ್ಞಾನ ಬೆಳಗಿಸು ಎಂದು ಆ ಶಿವನನ್ನು ಬೇಡುವ ಶುಭ ದಿನವೇ ಈ ಶಿವರಾತ್ರಿ. ಅಜ್ಞಾನ ತುಂಬಿರುವಲ್ಲಿ ಶಿವ ಸಂಚರಿಸಿ ಜ್ಞಾನ ದೀವಿಗೆಯನ್ನು ಬೆಳಗುತ್ತಾನೆ ಎಂಬ ನಂಬಿಕೆ ಕೂಡ ಇದೆ. ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿ ಶಿವನಿಗೆ ಅತಿ ಶ್ರೇಷ್ಠವಾಗಿರುವ ಬಿಲ್ವ ಪತ್ರೆಯನ್ನು ಕೂಡ ಅರ್ಪಿಸುವುದು ಅಥವಾ ತಿಲಿಗಿ ಪುಷ್ಪ, ಶಿವಲಿಂಗವನ್ನು ಅಲಂಕರಿಸಿ ಪೂಜೆಯನ್ನು ಮಾಡುವುದು. ಪತ್ರೆ ಪುಷ್ಪಗಳಿಂದ ಶಿವಲಿಂಗವನ್ನು ಅಲಂಕಾರ ಮಾಡಿ ಶಿವಲಿಂಗವನ್ನು ಭಜಿಸುವುದರಿಂದ ಪಾಪಗಳು ಕೂಡ ನಾಶವಾಗುತ್ತೆ ಎನ್ನುವ ನಂಬಿಕೆ ಕೂಡ ಇದೆ. ಮೋಡಗಳೇ ಇಲ್ಲದ ಶುಭ್ರ ಆಕಾಶದಲ್ಲಿ ಬಂದಿರುವ ಚಂದ್ರನ ಬೆಳಕಿನಲ್ಲಿ ಶಿವನಿಗೆ ಅಭಿಷೇಕ ಮಾಡಿ ಆರಾಧಿಸಿದರೆ ಅತ್ಯಂತ ಶ್ರೇಷ್ಠವು ಎಂಬ ನಂಬಿಕೆ ಕೂಡ ಇದೆ. ಎಲ್ಲ ಆಡಂಬರಗಳಿಂದ ಮುಕ್ತರಾಗಿ ಸರಳ ಮನಸ್ಸಿನಿಂದ ಶಿವನನ್ನು ನೆನೆದು ಭಜಿಸಿ ಶಿವರಾತ್ರಿಯನ್ನು ಸರಳತೆ, ಪ್ರಾಮಾಣಿಕತೆ, ಸತ್ಯ, ಶುದ್ಧಿ, ಲೋಕದಲ್ಲಿರುವ ಸಕಲ ಸಂಕಷ್ಟಗಳಿಗೆ ಪರಿಹಾರ ನೀಡಲಿ ಎಂಬುದು ಎಲ್ಲರ ಒಂದು ಕೋರಿಕೆಯಾಗಿರುತ್ತೆ. ವೈಜ್ಞಾನಿಕ ಕಾರಣಗಳು ಇದಾದರೆ ಇನ್ನು ಪೌರಾಣಿಕ ಕಥೆಗಳಂತೂ ತುಂಬಾನೇ ಇದೆ. ಇದಾಗಿದೆ ನಮ್ಮ ಮನೆಯ ಮಹಾಶಿವರಾತ್ರಿಯ ಒಂದು ಆಚರಣೆ. ಯಾವುದೇ ಆಡಂಬರವಿಲ್ಲದೆ ತುಂಬ ಸರಳವಾದ ಒಂದು ಆಚರಣೆ ಈ ಹಬ್ಬದ ವಿಶೇಷತೆ. ಸರ್ವ ಶರಣರಿಗೂ ಸಕಲ ಸಂಕಷ್ಟಗಳಿಗೆ ಪರಿಹಾರವನ್ನು ನೀಡಲಿ ಎಂದು ಶುಭ ಕೋರುತ್ತಾ ನನ್ನ ಎಲ್ಲ ವೀಕ್ಷಕರಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.